ನೋಡ್ರಿ ಬಿಫೋರ್ ಕಾಲ್ ಇದು. ಇನ್ನು ಇವಾಗ ನೋಡ್ರಿ ತೊಳಿತೀನಿ ಅಂತ ಕುಂಡ್ರಿಸ್ಕೊಂಡವಳೆ, ತರಕ್ ಹೋಗ್ಯಾಳೆ ನೀರು ಪಾರು ಎಲ್ಲ. ನಮ್ಮ ಕಾಲ್ ಕೆಲಸ ಮಾಡಿ ಈ ತರ ಆಗಿದೆ. ಇದು ತೊಳೆದಿದ್ದಾದ್ಮೇಲೆ ನೋಡಿ ಆಫ್ಟರ್ ಯಾವ ತರ ಆಗಿದೆ ಅಂತ. ಶೈನಿಂಗ್ ಬಂದಿದೆ ಕಾಲು ಅಂತ. ಚೆನ್ನಾಗಿ ಉಜ್ಜಿ ತೊಳೆದಾಳೆ ಅಲ್ಲುಜ್ಜ ಬ್ರಷ್ ತಕೊಂಡು. ಇವಾಗ ಅದನ್ನೇ ಪಾರ್ಲರ್ಗೆ ಹೋಗಿ ಮಾಡ್ಸೋದ್ ಬದಲು ಮನೆಯಲ್ಲೇ ಮಾಡ್ಬೋದಂತ. ಹೌದೌದು, ಪಾರ್ಲರ್ಗೆ ಹೋಗಿ ತಿಕ್ಸ್ಕೊಂಬದ್ಕಿಂತ ಇಲ್ಲೇ ತಿಕ್ತೀನಿ ಅಂತ ಕುಂಡ್ರಿಸ್ಕೊಂಡು 3 ಬ್ರಷ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳದ್ಲು. ಅದಕ್ಕೆ ಹತ್ತ ಸೋಡಾ ಪುಡಿ ನಿಂಬೆಹಣ್ಣು ಎಲ್ಲ ಹಾಕಿ ಎಲ್ಲ ಸೋಡಾ ಪುಡಿ ನಿಂಬೆಹಣ್ಣು ಎಲ್ಲ ಹಾಕಿ ತೊಳೆದಿದ್ದಕ್ಕೆ ಇವತ್ತು ಅಚ್ಚುಕಟ್ಟಾಗಿ ಆಗೈತೆ ಕಾಲು. ಫಸ್ಟು ಮೊದಲನೇದಾಗಿ ನೀರು ಮತ್ತೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಪುಡಿ ಮತ್ತೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಹಾಕಿದ್ದೀನಿ. ಈ ತರ ಹಾಕೋದ್ರಿಂದ ಕಾಲಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಕಾಲು ಚೆನ್ನಾಗಿ ನೆನೆಯುತ್ತೆ ಈ ತರ ಮಾಡೋದ್ರಿಂದ. ಹಾಗೆ ನಿಂಬೆಹಣ್ಣು ಹಾಕಿರ್ತೀವಲ್ಲ ಕಾಲಿಗೆ ತಂಪು ಕೊಡುತ್ತೆ ಈಗ ಬೇಸಿಗೆ ಎಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಬಿಟ್ಟಿರೋದಕ್ಕೆ ಯಾವ ತರ ಚರ್ಮ ಎಲ್ಲ ಸಪ್ರೇಟ್ ಬಂದಿದೆ ಅಂತಂದು. ಈಗ ನೀರು ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿಬಿಟ್ಟು ಮತ್ತೆ ಈಗ ಚೆನ್ನಾಗಿ ಉಗುರೆಲ್ಲ ನೆಂದಿರುತ್ತಲ್ಲ, ಹಾಗಾಗಿ ಉಗುರೆಲ್ಲ ಕಟ್ ಮಾಡ್ಕೊಳ್ಬೇಕು. ಫಸ್ಟು ಉಗುರು ಕಟ್ ಮಾಡೋದ್ರಿಂದ ಅದರಲ್ಲಿ ಡಸ್ಟ್ ಎಲ್ಲ ತುಂಬ್ಕೊಂಡಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು. ಮತ್ತೆ ಇನ್ನು ಫ್ರೆಶ್ ನೀರು ತಂದು ನೀಟಾಗಿ ಎಲ್ಲ ಉಜ್ಜಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ನಂತರ ಈ ಥರ ಬ್ರಷ್ ಇರುತ್ತಲ್ಲ ನಮ್ಮ ಮನೆಗೆ, ಮತ್ತೆ ಕಾಲು ತೊಳಿಯೋಕ್ಕಂತಾನೆ ಸಪ್ರೇಟ್ ಏನು ಬ್ರಷ್ ಇರೋದಿಲ್ಲ. ಮನೆಯಲ್ಲೇ ವೇಸ್ಟ್ ಯಾವುದಾದ್ರೂ ಹಲ್ಲುಜ್ಜೋ ಬ್ರಷ್ ಇದ್ದರೆ ಈ ಥರ ಉಗುರು ಸಂದೆ ಅದು ಇದು ಇರುತ್ತಲ್ಲ, ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೋಬೋದು. ಈ ಥರ ಕ್ಲೀನ್ ಮಾಡೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ. ನಂತರ ಉಜ್ಜಿ ಇನ್ನೊಂದ್ಸಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ. ಮೊದಲು ಮೇಲೆ ಡಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿದ್ದಾದ್ಮೇಲೆ ಮತ್ತೆ ನಿಂಬೆಹಣ್ಣಿಗೆ ಅದೇ ಆಗಲೇ ಹಿಂಡಿದ್ನಲ್ಲ ಅದು ಹೋಳಿತ್ತಲ್ಲ ನಿಂಬೆಹಣ್ಣಿಂದು, ಅದು ತಗೊಂಡು ಮತ್ತೆ ಅದಕ್ಕೆ ಪೇಸ್ಟ್ ಹಾಕಿ ನೀಟಾಗಿ ಉಜ್ಜುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಥರ ಉಜ್ಜೋದ್ರಿಂದ ಎಕ್ಸ್ಟ್ರಾ ಏನಾದರೂ ಕಲೆಗಳಿದ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀಟಾಗಿ ಉಜ್ಕೊಳ್ಳಿ 2 ಕಾಲೂ. ಮತ್ತೆ ಉಜ್ಜಿದ್ದಾದ್ಮೇಲೆ ಸ್ವಲ್ಪ ಇನ್ನೊಂದ್ಸಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಈ ಥರ ಸ್ಕ್ರಬ್ಬರ್ ಇದ್ದರೆ ಈ ಥರ ಸ್ಕ್ರಬ್ ಮಾಡ್ಕೋಬೋದು. ನಾನು ಮನೇಲಿ ಏನೋ ಸ್ವಲ್ಪ ರಫ್ ಆಗಿರೋದು ಇತ್ತು, ಅದರಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಚರ್ಮ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಈ ಥರ ವಾರಕ್ಕೊಂದ್ಸಲಿ ಆದರೂ ಇಲ್ಲಾಂತಂದರೆ ತಿಂಗ್ಳಿಗೊಂದ್ಸಲಿ ಆದರೂ ನಾವು ಈ ಥರ ಮಾಡೋದ್ರಿಂದ ಕಾಲು ಚೆನ್ನಾಗಿರುತ್ತೆ. ಮತ್ತು ಕಾಲಲ್ಲಿ ಸೈಡಲ್ಲೆಲ್ಲ ಬಿರುಕು ಬಿಡೋದು ಮತ್ತು ಗಾಯ ಆಗೋದು ಆ ಥರ ಏನಾಗೋದಿಲ್ಲ. ಈ ಥರ ಒಂದು ವಾರಕ್ಕೊಂದ್ಸಲಿ ಆದರೂ ಮಾಡ್ಕೊಳ್ಳಿ. ಯಾಕಂತಂದರೆ ಈಗ ಹೊರಗೆ ಹೋಗಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಧೂಳೆಲ್ಲ ತುಂಬ್ಕೊಂಡಿರುತ್ತಲ್ಲ ಕೈಯಲ್ಲಿ ಕಾಲಲ್ಲಿ, ಹಾಗಾಗಿ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಕಾಲು. ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಮತ್ತೆ ನೋಡಿ ಇನ್ನೊಂದ್ಸಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಸ್ಕ್ರಬ್ ಮಾಡೋದಕ್ಕೆ ಕಡಲೆ ಹಿಟ್ಟು 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಮತ್ತು 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಕಾಲಿಗೆ ಅಪ್ಲೈ ಮಾಡೋದ್ರಿಂದ ಇನ್ನೂ ಏನಾದರೂ ಎಕ್ಸ್ಟ್ರಾ ಕಲೆಗಳು, ಕಪ್ಪು ಕಲೆಗಳು, ಬಿಸಿಲಿಗೆ ಹೋಗಿ ಕಪ್ಪು ಕಲೆಗಳಾಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈ ಥರ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಬೇಕು ನೀಟಾಗಿ. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡಿ 2 ಕಾಲೂ ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ನೀಟಾಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡ್ತಾ ಇದ್ದಿ. ಕ್ಲೀನ್ ಆಗುತ್ತೆ. ಹಾಗೆ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಕಾಲು. ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಮಾವ, ನಿನ್ಗೆ ಈ ತರ ಎಲ್ಲ ಮಾಡ್ತಾ ಇರೋದಕ್ಕೆ ಹೆಂಗ್ ಅನಿಸ್ತಾ ಐತೆ ನಿನಗೆ? ಏನೋ ಒಂಥರ ಖುಷಿ ಆಗ್ತಾ ಐತಿ. ಇದೇ ಫಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದ್ದು? ಒಂದ್ಸಲಿ ಹಿಂಗೆ ಕುಂಡ್ರಿಸ್ಕೊಂಡ್ ತೊಳೆದಿದ್ಲು, ಇವಾಗ ಒಂದ್ಸಲಿ ಹಿಂಗೆಲ್ಲ ತೊಳಿತಾ ಇದ್ರು ಏನೋ ಒಂಥರ ಹೆಂಡತಿ ಗಂಡನ್ ಕಾಲು ಉಜ್ಜೋದು ತೊಳೆಯೋದು ತಿಕ್ಕದು ಮಾಡಿದ್ರು ಏನೋ ಒಂಥರ ಮಜಾ. ನನಗೆ ತೊಳೆಯೋದಕ್ಕೆ ಇಷ್ಟ. ಈ ತರ ಇವರೇ ಬಿಡೋದಿಲ್ಲ ಅಂದ್ರೆ ನಮಗೆ ಕೆಲಸ ಕಾರ್ಯ ಇರ್ತವೆ. ಕೆಲಸ ಕಾರ್ಯ ಬಿಟ್ಬಿಟ್ಟು ಕುಂಡ್ರಿಸ್ಕೊಂಡ್ ಕಾಲ್ ತೊಳಿತೀನಿ ಕೈ ತೊಳಿತೀನಿ ಅಂದ್ರೆ ರೇಗಲ್ವೇ? ಏನ ಕೆಲಸ ಕಾರ್ಯ ಏನು ಇಲ್ದಿದ್ದಾಗ ಹಿಂಗ್ ಕುಂಡ್ರಿಸ್ಕೊಂಡ್ ತೊಳಿ ಅಂದ್ರೆ ನಿದ್ದೆ ಬರುತ್ತೆ. ಶಾನೆ ಕುಕ್ಕಮಕ್ಕಲ್ ಹಿಂಗ್ ಗಂಟೆ ತೊಳಿತಿರ್ತೀಯ, ಉಜ್ಜಿ ತಿಕ್ಕಿ ರೇಗ್ತಿರುತ್ತೆ. ಹಿಂಗೆಲ್ಲ ಮಾಡಿ ನಮ್ಗೂ ಖುಷಿ ಆಗುತ್ತೆ. ಒಳೊಳಗೆ ಖುಷಿ ಆಗ್ತಾ ಇರುತ್ತೆ, ಆನಂದ ಆಗ್ತಾ ಇರುತ್ತೆ. ಒಂದ್ 5 ನಿಮಿಷ ಹಾಗೆ ಬಿಟ್ಟು ಚೆನ್ನಾಗಿ ಒಣಗಿದ್ದಾದ್ಮೇಲೆ ಯಾರ್ಯಾರ ತೊಳ್ಕೊಳ್ರಿ, ಚೆನ್ನಾಗಿ ತೊಳಿರಿ, ಉಜ್ಜಿ ತಿಕ್ಕಿ ಅವ್ರಿಗೂ ಖುಷಿ ಆಗುತ್ತೆ. ಏನಿಲ್ಲ, ನನಗೆ ಇಷ್ಟ ಮಾಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಅದ್ ನೋಡೋದು ಇದ್ ನೋಡೋದು ಮಾಡೋದ್ ಬಿಟ್ಬಿಟ್ಟು ಹಿಂಗೆ ಇದು ತಿಕ್ತಾ ಇದ್ರೆ ಅವರು ಖುಷಿ ಆಗ್ತಾರೆ, ನಿಮ್ಗೂ ಖುಷಿ ಆಗುತ್ತೆ, ಸಂಬಂಧ ಚೆನ್ನಾಗಿರುತ್ತೆ, ಗಟ್ಟಿ ಆಗುತ್ತೆ. ನಾನೇನೋ ವಿಡಿಯೋಗಾಗಿ ಮಾಡ್ತಿಲ್ಲ, ನಾನು ಮಾಡ್ತಾ ಇರ್ತೀನಿ ಅವಾಗ. ಇವ್ರಿಗೆ ಇಷ್ಟ ಆಗಲ್ಲ. ಯಾವಾಗಾದ್ರೂ ಮನೇಲಿ ಫ್ರೀ ಆಗಿದ್ದಾಗ ಒಂದ್ ಕ್ಷಣ ಬಿಡಲ್ಲ. ಮನೆಗೆ ಫ್ರೀ ಆಗಿದ್ದಾಗ ಏನೋ ಒಂದ್ ಮಾಡ್ತಿರ್ತೀಯ ಅಂತ ಇರ್ತಾರೆ. ಹಾಗಾಗಿ ನಾ ವಿಡಿಯೋಗೂ ತೋರ್ಸೋಣ ಅಂತಂದು ವಿಡಿಯೋ ಮಾಡಿ ತೋರ್ಸೋಣ ಅಂತಂದು ನೋಡಿ. ಈಗ ಅಪ್ಲೈ ಮಾಡಿದ್ದಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೀಟಾಗಿ ತೊಳೆದಿದ್ದಾದ್ಮೇಲೆ ಕೊನೆಯದಾಗಿ ಸೋಪಲ್ಲಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ, ಕಾಲೆಲ್ಲ ಚೆನ್ನಾಗಿ. ಇದೊಂದು ಪ್ರಯೋಗ ಅಷ್ಟೇ. ಆಮೇಲೆ ನೀವು ಸೀರಿಯಸ್ ಆಗಿ ಏನೋ ಇದನ್ನ ಹಾಕಿ ತೊಳಿತಿದ್ದಂಗೆ ಕಾಲೆಲ್ಲ ಬೆಳ್ಳಗಾಗಿ ಆಗುತ್ತೆ ಮಾವ, ಒಂಥರ ಆಗುತ್ತೆ ಅಂತೆಲ್ಲ ಏನಿಲ್ಲ. ನೋಡಿ ಆ ತರ ಇದೆ, ಕ್ಲೀನ್ ಆಗುತ್ತೆ, ಇಲ್ಲ ಅಂತಲ್ಲ. ನೀಟಾಗಿ ತೊಳ್ಕೊಂಡ್ರೆ ಚೆನ್ನಾಗಾಗುತ್ತೆ. ಏನಂದ್ರೆ ಒಳ್ಳೇದು ಅಂತ
ಅಂದ್ರೆ ನಾವು ಒಂದು ಪ್ರಯೋಗ ಮಾಡಿದ್ದೀವಿ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ. ತೊಳ್ದಿದ್ದೆ ಚೆನ್ನಾಗಿ, ಒಂದ್ಸಲಿ ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಹಾಗಾಗಿ ನಿಮ್ಗೂ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ದೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಹೇಳ್ಮ ಬಾಯ್ ಅಂತ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.